ಏ ಪ್ರೇಮ, ನಿಂಗೆ ಎಂತ ಆಗಿದೆ ಮಾರತೆ? ಒಂದು ತಿಂಗಳಿಗೆ 15 ದಿವಸಕ್ಕೆ ಒಂದ್ಸತಿ ಬಂದ್ಕೊಂಡು ನನ್ನ ಜೀವ ಯಾಕೆ ಹಿಂಗೆ ತಿಂತೀಯ ಹೇಳ? ಒಳಗೆ ಬಾರೆ ಮಾರತೆ, ಅಲ್ಲಿ ನಿಂತ್ಕೊಂಡು ಕೂಗ್ಬೇಡ. ಅದು ಏನು ಹೇಳ್ಬೇಕು ಇಲ್ಲಿ ಬಂದು ಹೇಳು. ನಾನು ಮರ್ಯಾದೆ ಈ ಥರ ತೆಗಿಬೇಡ. ಮರ್ಯಾದೆ ತೆಗಿಬೇಕು ಅಂತಾನೆ ಹಿಂಗೆ ಮಾಡ್ತೀಯ? ಒಳ್ಳೊಳ್ಳೆ ದಿನ ಆರಿಸ್ಕೊಂಡ ಎಲ್ಲ ಆ ಥರ ಅಡ್ಡಲೆ ಆ ಗುಡ್ಡಕ್ಕೆ ಹೋಗೋರೆ ಎಲ್ಲ ಜನ ಓಡಾಡ್ತಾ ಇದ್ದಾರೆ. ಇದನ್ನೆಲ್ಲ ಸಮ್ ಮಾಡ್ಕಿತ್ತಾ ಇದ್ದಾರೆ. ಒಬ್ರಲ್ಲ ಒಬ್ರು ಹೋಗ್ತಾ ಇದ್ದಾರೆ. ಇನ್ನ ಕಾಣರ್ಕಿ ನೋಡಿ ಅಲ್ಲಿ ಎಷ್ಟು ಹೋಗ್ತಾ ಇದಾರೆ. ಅವ್ರ ಎದುರ ನಿಂತ್ಕೊಂಡು ನಂಗೆ ಕೂಗ್ಸಿದ್ದೀಯಲ್ಲ, ನೀನು ಹಂಗೆ ರೀತಿಗೆ ಬರೋಕ್ಕೆ ಕಾಲು ಉಂಟಲ್ಲ. ನೀ ಇಲ್ಲಿ ತನಕ ಬಂದೀಯ, ಮೇಲೆ ತನಕ ಬರೋಕ್ಕೆ ಏನು ನೋಡೋಣ ಬಾ. ಅದು ಎಂತ ಹೇಳ್ಬೇಕು ಹೇಳು. ಒಂದ್ಸತಿನೇ ಹೇಳಿನಿ ನಾನು, ಬೇಡ ಸುಮ್ಮನೆ ನನ್ನ ಗಂಡನ ಸುದ್ದಿ ಏನೋ ಹೇಳಬೇಡ ಅಂತ. ನಿಂಗೆ ಬುದ್ಧಿ ಬರಲ್ಲ ಬಿಡು. ಊರಲ್ಲಿ ಏನೇ ಆದರೂ ಅದಕ್ಕೆ ನನ್ನ ಗಂಡೆ ಏನೇ, ಬೇರೆ ಮನುಷ್ಯರೇ ಇಲ್ಲ ಯಾರುವ. ಅದರಪ್ಪ, ಊರಲ್ಲಿ ಜನ ಇಲ್ಲದೆ ಏನು ಬೇಕಂಬಷ್ಟು ಜನ ಅದಾರೆ. ನಿನ್ನ ಗಂಡನ ಹಂಗಿದ್ದಾರೆ ಯಾರೂ ಇಲ್ಲ. ನಿನ್ನ ಗಂಡನ ಹಂಗಿದ್ದ ಮನೆ ಹಾಳ ಬುದ್ಧಿನೂ ಯಾರಿಗೂ ಇಲ್ಲ. ಹಂಗಾಗಿ ನಿನ್ನ ಮನೆ ಬಾಗ್ಲಿಗೆ ಬರ್ತೀನಿ. ಯಾರ ಮನೆ ಬಾಗ್ಲಿಗೆ ಎಂತಕ್ಕೆ ಹೋಗಲಿ ನಾನು? ಎಷ್ಟು ಜನ ಹೇಳ್ತೀಯ ನೋಡು, ಊರಲ್ಲಿ ಜನ ಇಲ್ಲನೋ ಅಂತ ಹೇಳಿ. ಇದ್ದರ ಮನೆ ಬಾಗ್ಲಿಗೆಲ್ಲ ಹೋದ್ರೆ ನಾನು ಸುಮ್ಮನೆ ಬಿಡ್ತಾರಾ? ನಿನ್ನ ಗಂಡ ನನ್ನ ಮನೆ ತೆಗಿಬೇಕು ಅಂತಾನೆ ಕೈ ಕೊಟ್ಟನೆ, ಅದಕ್ಕೆ ನಾನು ಬರ್ತಿದ್ದೀನಿ. ಬೇಡ ನೋಡು ಪ್ರೇಮ, ಭಾಳ ಹಲ್ಲುದ್ದಾಗ ಮಾತಾಡ್ತಿದ್ದೀಯ. ಏನು ನೀನು ತಾನು ಅಂತಿದ್ದೀಯಲ್ಲ, ಏನ? ನಿನ್ನ ಗಂಡ ಮಾಡಿದ್ದ ಕೆಲಸಕ್ಕೆ ಮತ್ತೆ ನೀವು ತಾವು ಅಂತ ಹೇಳಿ ಮರ್ಯಾದೆ ಕೊಟ್ಟು ಬೇರೆ ಮಾತಾಡ್ಬೇಕಾ? ಮರ್ಯಾದೆ ಕೊಟ್ಟು ಬೇರೆ ಮಾತಾಡ್ಬೇಕಾನೆ. ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಲ್ಲ, ಕೊಳ್ಳು ಪುಟ್ಟಿ ಹಿಡಿದು ಯಾರಿಗೆ ಎಳ್ಕೊ ಬರಲಲ್ಲ, ಅದಕ್ಕೆ ಖುಷಿ ಪಡು. ಫಸ್ಟ್ ಬರೋಕ್ಕೆ ಹೇಳಿ ನಿನ್ನ ಗಂಡನ ಹೆರಿಗೆ. ನೀ ಅಂತಕ್ಕೆ ಬಂದಿತ್ತೀಯ? ಏಯ್ ಮುಚ್ಚೆ ಬಾಯಿ. ಕೊಳ್ಳು ಪಟ್ಟಿ ಹಿಡಿದು ಎಳ್ಕೊಂಡು ಹೋಗಕ್ಕೆ ಅದೇ ನಾಯಿ ಮರಿ ಅಂತ ಜ್ಞಾನ ಮಾಡಿಯೇನ? ಇದ್ದಿದ್ರು ಈಗ ನಿನ್ನ ಕುಚ್ಚಿಗೆ ಚೆಂಡು ಹಿಡಿದು ಹಚ್ಚಿಗೆ ದಬ್ತಿದ್ರು. ದಾಟೆ ಹಚ್ಚಿಗೆ, ನನ್ನ ಮನೆ ಗೇಟಿಂದ ಹಚ್ಚಿಗೆ ದಾಟು. ಏನು ಬಗೊಳ್ತಿದ್ದೀಯ? ನಾನು ಮತ್ತೆ ಏನೋ ಬೇಕು ಅಂದಾಗ ಒಂದೊಂದ್ಸತಿ ಬಂದು ಸಣ್ಣ ಪುಟ್ಟ ಇದು ಮಾಡೋದೆ ಅಂತೇಳಿ ನಿಧಾನದಿಂದ ಮಾತಾಡ್ತಿದ್ರೆ ನಿಂದೆ ಕೋಡ್ ಮೇಲೆ ಮಾಡ್ತಿದ್ದೀಯಾ? ಯಾರು ನಿನ್ನ ಬರಕ್ಕೆ ಹೇಳಿದ್ ನನ್ನ ಮನೆ ಬಾಗಿಲಿಗೆ? ಹಚ್ಚಿಗೆ ದಾಟ್ಕೊಂಡು ಮಾತಾಡು. ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೀನಿ. ಇಲ್ಲೇ ನಿಂತಿದ್ರೆ ನಾನೇ ಬರ್ತೀನಿ. ಕುತ್ಕಿ ಚೆಂಡು ಹಿಡಿದು ಹಚ್ಚಿಗೆ ದಬ್ತೀನಿ. ಮರ್ಯಾದೆ ಬೇಕಂತ ಕಂಡ್ರೆ ಹಂಗೆ ಹೋಗು. ಏನಂತ ತಿಳ್ಕೊಂಡಿಯ? ಬಂದು ಇಲ್ಲಿ ಹೇಳ್ದ ಕೂಡಲೇ ಎಲ್ಲ ಹೆದರ್ಕೊಂಡು ಸುಮ್ಮನಾತಾರೆ ಅಂತನಾ? ಏನೋ ಮರ್ಯಾದೆಗೆ ಅಂಜೆ ನಿಧಾನದಿಂದ ಮಾತಾಡು ಅಂತ ಹೇಳಿದ್ರೆ ನಿಂದೆ ಕೋಡ್ ಮೇಲೆ ಮಾಡ್ತಾ ಇದ್ದೀಯಾ? ದಾಟೆ ಹಚ್ಚಿಗೆ. ದಾಟ್ತೀಯ ಇಲ್ಲ ನಾನು ಬಂದು ದಬ್ಬಕ್ಕ ಹೇಳ. ಬಾರೆ ಬಾ, ನಿನ್ನ ತಾಕತ್ ಎಷ್ಟದೆ ನಾನು ನೋಡೇ ಬಿಡ್ತೀನಿ. ಸ್ವಲ್ಪ ಹೊತ್ತಲ್ಲ, ಇಲ್ಲೇ ನಿತ್ಯ ಇರ್ತೀನಿ. ಬಾ, ನನ್ನ ಆಚಿಗೆ ದಬ್ಬು ನೋಡೋಣ ಬಾ. ಏನಂತ ತಿಳ್ಕೊಂಡಿಯ? ನಿನ್ನ ಈ ಇದಕ್ಕೆಲ್ಲ ಬೆದರಿಕೆಗೆಲ್ಲ ನಾನು ಹತ್ಲಕ್ಕೆ ಹೋಗ್ತೀನಿ ಅಂತ ಲೆಕ್ಕ ಹಾಕ್ದ? ನಾನು ಹೇಳ್ಬೇಕಾಗಿದ್ದು ಹೇಳೇ ಹೋಗೋಳು. ನಾನೇ ಆಚಿಗೆ ದುಡ್ತೀನಿ ಅಂತ ಹೇಳ್ತೀಯ? ಬಾ, ನನ್ನ ಮೈ ಮುಟ್ಟು ನೋಡು. ನಿನ್ನ ಕೈ ಕಾಲು ತೀರ್ಪಿ ಬದಿ ಕೂರಿಸ್ತಾ ಇದ್ರಿ ಯಾಕೆ? ನಿನ್ನ ಗಂಡ ಹಿಂಗೆ ಉರ್ದು ಆ ಭಗವಂತನೇ ಕೈ ಕಾಲು ತೀರ್ಪಿ ಬದಿ ಕೂರಿಸಿದ್ದ. ಅದು ಹೆಂಗ? ಈಗ ಎಲ್ಲರೂ ಊರು ಮನೆಯವರೆಲ್ಲ ಮನ್ಸಾಕೊಂಡು ಏನೋ ಒಂದು ಒಳ್ಳೆ ಊರಾಗಿದ್ದಕ್ಕೆ ಇದು ಎದ್ದು ನಿಲ್ಲಂಗಾತ್. ನಿನ್ನ ಗಂಡ ಬಿದ್ದೇ ಹೋಗಿದ್ದು ನಾನು ಅತ್ಲಾಗೆ. ಬೇರೆಯವ್ರ ಮನೆ ಹಿಂಗೆ ಹಾಳು ಮಾಡೋದಾರು ತಪ್ಪಿತ್ತು ಅಂತ ಗಂಡನ ವಹಿಸ್ಕೊಂಡು ಮಾತಾಡ್ತದೆ. ಮತ್ತೆ ಕುತ್ಕಿ ಚೆಂಡು ಹಿಡ್ದಿರ್ತದಂತೆ. ಬಾ ಬಾ ಹೇಳ್ತೀನಿ. ನೀನು ಮರ್ಯಾದೆ ಇದ್ದಳಾದ್ರೆ ಫಸ್ಟು ನಿನ್ನ ಗಂಡನ ಹೆರ್ಕರಿ. ಅವನಿಗೇನು ಮರ್ಯಾದಿಲ್ಲಂತ ಈಗ ಹೆಂಡತಿನ ಮುಂದೆ ಮಾತಿಗೆ ಬಿಟ್ಕೊಂಡ ಒಳಗೆ ಕುತ್ಕೊಂಡಿರಕ್ಕೆ ಕರಿ ಅವನ ಹೆರಿಗೆ. ಹಾಗ್ಯೂತಾ? ಅದೇ ನಾಗಪ್ಪನ ಹೆಂಡತಿ ಪ್ರೇಮಲ್ಲನಾ? ಆ ನಮ್ಮನೆ ಕೂಗ್ತಾ ಇದೆಯಲ್ಲ ಅಂತಕ್ಕೆ. ಈ ಶೇಖರ ಮಾಡೋದು ಹಾಗೆ. ಏನು ಮಾಡೇನೋ? ನಾ ಜ್ಞಾನ ಮಾಡಿದ್ದೆ. ಮೊನ್ನೆ ಅಲ್ಲಿ ಮೂಡ್ದಾರಿಲ್ಲೇ ನಾಗಪ್ಪನ ಹತ್ರ ಮಾತಾಡ್ತಾ ನಿಂತಿದ್ದ. ಏನೋ ಹಚ್ಕೊಟ್ಟಾನೆ. ಅವು ಏನಾರು ಸತ್ಕೊಂಡ್ಲಿ ಮಾರಯ್ಯ, ನಾವು ಹೋಗೋಣ ಬಾ. ಇದ್ದಿದ್ದೆ ಒಂದಲ್ಲ ಒಂದೇನಾರು ಹಿಂಗಿದ್ದು ಆತಾನೇ ಇರ್ತದೆ. ಆ ಹುಡುಗೊಂದೆಲ್ಲ ತಪ್ಪುಟ್ಟದೆ ಇವ್ರ ಮನೆಗೆ. ಮತ್ತು ಇವೆಲ್ಲ ಒಂದೇ ಜಾತಿ ಅವು. ಏಯ್ ಬೇಡ, ಸುಮ್ಮನಿರು, ಬೇಡ. ಸ್ವಲ್ಪ ಹೊತ್ತು ನಿಲ್ಲನ, ಗೊತ್ತಾಗಬೇಕು ಅವನ ಹೆಂಡ್ತಿಗವ. ಬೇರೆಯವ್ರ ಮನೆ ಸುದ್ದಿ ಆದರೆ ಕಿವಿ ನೆಟ್ಟಗೆ ಮಾಡ್ಕೊಂಡು ಬಾಯಿ ಅಗ್ಲ ಮಾಡ್ಕೊಂಡು ಕೇಳಕ್ಕೆ ಬರ್ತದೆ. ಈಗ ಇವ್ರ ಮನೆ ಬಗ್ಲಲ್ಲಾಗ ಗಲಾಟೆ ಹಂಗೆ. ತಡಿ,
ತಡಿ, ನಾವು ಕೇಳಿಸ್ಕೊಂಡಿವಿ ಅಂತ ಗೊತ್ತಾಗಬೇಕು ಅದಕ್ಕೆ. ಏ ಬೇಡ ಬೇಡ, ನಮಗೆ ಎಂತಕ್ಕ ಮಾರಯ್ಯ, ಬಾ ನೀನು ಸುಮ್ಮನೆ. ಮೀನಾಕ್ಷಕ್ಕ, ಏನು ಮತ್ತೆ ಏರೆಂಟ್ ಜೋರ? ಶೇಖರಣ್ಣ ದೂರ ಹೋಗ್ಯಾರ? ಓ ಯಾರು ತಿಮ್ಮಪ್ಪಣ್ಣಂದ್ರೆ? ಹಾಂ, ಇಲ್ಲೇ ಈ ಪ್ರೇಮ್ ಬಂದಿತ್ತಲ್ಲ, ಅದೇ ಮಾತಾಡ್ತಾ ನಿಂತಿದ್ದೆ. ಇವರಿಲ್ಲ ಮಾರ. ನೀವು ಇವತ್ತು ಗಂಡಸ್ರು ಎಲ್ಲಿ ಮನೆ ಒಳಗೆ ಇರ್ತೀರಿ ಹೇಳಿ? ಎಂಥದ ಕೆಲಸದ ನಾನು ಹೋಗ್ತೀನಿ, ಬರೋ ತಡ ಆಗ್ತದೆ ಅಂತ ಹೇಳೇ ಹೋಗ್ಯಾರ. ಎಂಥದ ಕೆಲಸ ಅಂದ್ರೆ ಗೊತ್ತು ಬಿಡಿ, ಇದೇ ಕೆಲಸಕ್ಕೆ ಹೋಗೋದು. ನಿಮ್ದೆಲ್ಲ ಏನು ಈ ಸತಿ ಇಲ್ಲಯ್ಯ? ನಾಳೆ ಏನು ಅತ್ಲಾಗ ಅಡ್ಡೆ ಬದಿ ಯಾರು ಕಾಲು ಹಾಕಂಗಿಲ್ಲೇನು? ಇಲ್ಲ ಇಲ್ಲ ಮಾರ, ಹಂಗೇನಿಲ್ಲ. ಅಲೇಸ್ದಾನೆ? ಅಲೇಸ್ದ? ಹಾದಿ ಮೇಲೆ ಹೋಗೋರೆಲ್ಲರೂ ಕೇಳಿಸ್ಕಿತ ಹೋಗ್ತಾ ಇದ್ದಾರೆ. ನಮ್ಮನ್ನು ಏನು ಮಾಡ್ಬೇಕಂತ ಮಾಡಿಯ? ನಮ್ಮ ಮರ್ಯಾದೆ ತೆಗಿಯೋಕ್ಕೆ ಅಂತಲೇ ಹುಟ್ಟಿಯ? ಮರ್ಯಾದೆ ಇದ್ದಲ್ಲಾರು ತೆಗಿಬೋದು, ಇಲ್ದಿದ್ದಲ್ಲ ಅದ್ರಲ್ಲಿ ತೆಗಿಯೋಕ್ಕೆ ಅಂತ ಅದ? ಬೇಡ ಪ್ರೇಮ, ಬೇಡ. ಭಾಳ ಹದ್ದು ಮೀರಿ ಹೋಗ್ತಾ ಇದ್ದೀಯಾ. ಏನು ಹೇಳಬೇಕು ಅಂದ್ಕೊಂಡು ಅದನ್ನು ಹೇಳು, ನಿವಾರಿಸು. ಎಂತಕ್ಕೆ ನನ್ನ ಗಂಡನ ಎಂತಕ್ಕೆ ಕೇಳ್ತಿದ್ದೀಯ? ಏನು ಮಾಡ್ಯಾರ ಅವರು? ಕರಿಯೇ, ನಿನ್ನ ಗಂಡನ ಕರಿಯೇ, ಹೇಳ್ತೀನಿ ನಾನು. ನಿಂಗೆ ಯಾವ ಭಾಷೆಯಲ್ಲಿ ಹೇಳಬೇಕೆ ಮಾರತಿ? ಇವರಿಲ್ಲ ಮನೆಯಲ್ಲಿ, ನಿಂಗೆ ಗೊತ್ತಿಲ್ಲ? ಹೆಸರಿಸದ ಇದ್ರದಿನ ಯಾವ ಥರ ಮಾಡ್ತಾರೆ ಬಿಡ್ತಾರೆ ಅಂತ ಗೊತ್ತಿಲ್ಲನೇ? ಅವರು ಆವಾಗಲೇ ಹೋಗ್ಯಾರೆ, ಬರೋದು ತಡ ಆಗ್ತದೆ ಅಂತ ಹೇಳ್ಯಾರೆ. ಏನು ಬೆಳಗಿನ ಜಾವ 1 ಗಂಟೆ 2 ಗಂಟೆ ಇಲ್ಲ, ಬೆಳಕು ಬಿಟ್ಟ ಮೇಲೆ ಬಂದರೆ ನಿಕ್ಕಿತಿ ಅಷ್ಟ ತನಕ ನಿಂತ್ಕೊಂಡಂದ್ರೆ ನಿತ್ತೇ ಬಿಡು. ನಿನ್ನ ಹಣೆ ಬರ, ನಾನು ಎಂತ ಮಾಡೋಕ್ಕತ್ತದೆ? ಇಲ್ಲ ಅನ್ನೋದಿತ್ತು, ಹೇಳೋದು ಏನು ಹೇಳಬೇಕು ಅದನ್ನು ಹೇಳಿ ಹೋಗ್ತಾ ಇರು. ಏನು ಮಾಡ್ಯಾರ ನನ್ನ ಗಂಡ? ಏನು ಮಾಡ್ಯಾರ? ನಿನ್ನ ಗಂಡ ಒಳಗಿದ್ದು ಸುಳ್ಳೇನಾರು ಹೇಳಿದ ನೀವು ಹಾಳಾಗೇ ಹೋಗ್ಬೇಕು. ನನ್ನ ಕಣ್ಣೀರಿನ ಶಾಪ ನಿಮಗೆ ತಟ್ಟಬೇಕು. ಬಂದ ಮೇಲೆ ನಿನ್ನ ಗಂಡಗೆ ಹೇಳು, ಅವನ ಕೆಲಸ ಎಷ್ಟದೆಯೋ ಅಷ್ಟು ನೋಡ್ಕೊಂಡಿರಕ್ಕೆ ಹೇಳು. ನನ್ನ ಗಂಡ ಕೋರ್ಟಿಗೆ ಹೋಗಾರು ಹೋಗ್ತಾರೆ, ಬಿಟ್ಟಾರು ಬಿಡ್ತಾರೆ. ನೀ ಹೋಗಬೇಡ, ಅವರಿಗೆಲ್ಲ ಏನೂ ತೊಂದರೆ ಆಗಲ್ಲ, ಇನ್ನು ತೊಂದರೆ ಆಗಲ್ಲ ಅಂತೀನಿ ಪಾಪಚ್ಚೆ. ಅವ್ರಿಗೆ ತೊಂದರೆ ಆಗ್ತದೆ, ನಿಂಗೇನು ಆಗಲ್ಲ ಅಂತ ಮಿಕ್ಕಿ ಹೋಗಲೇಬೇಕು ಅಂತ ಕಂಡು ನಿಮ್ಮ ಮನೆ ಬಾಗಿಲಿಗೆ ಬಂದು ಕರ್ಕೊಂಡು ಹೋಗ್ತಾರೆ. ನೀನು ಹೋಗಬೇಡ ಅಂತ ಎಂತಕ್ಕೆ ನನ್ನ ಗಂಡ ಹೇಳ್ಕೊಡ್ಬೇಕು? ಏನು ನಿನ್ನ ಗಂಡ ನನಗೆ ಇದ್ದೇ ಬುದ್ಧಿ ಅದೆಯಾ? ಯಾರೇನು ಹೇಳ್ತಾರೋ ಅದನ್ನೇ ಸತ್ಯ ಅಂತ ನಂಬ್ತಾರೆ. ನಮ್ಮ ಮಧ್ಯೆ ಎಂತ ಹಚ್ಚಿಡ್ಬೇಕು? ನಿನ್ನ ಗಂಡಗೆ ಬೇರೆ ಉಪಕಾರ ಎಂತನ್ನು ಮಾಡೋಕ್ಕಾಗಲ್ಲ. ಜೈಲಲ್ಲಿ ಅಷ್ಟು ದಿವಸ ನ್ಯಾಪಾಳಿದ್ರಲ್ಲ, ನನ್ನ ಗಂಡ ಏನು ಸತ್ತಿದ್ದಾನೆ ನಿನ್ನ ಗಂಡ? ಓ, ಇದನ್ನು ನಿನ್ನ ಕತೆ ಅಲ್ಲ. ಯಾವಾಗ ನಿನ್ನ ಗಂಡ ಏನೇ ಮಾಡಿದ್ರು ನನ್ನ ಗಂಡೇ ಹೇಳ್ಕೊಟ್ಟು ಮಾಡಿದ್ದು ಅಂತ ನಿನ್ನ ಲೆಕ್ಕಾಚಾರನ? ನಿನ್ನ ಗಂಡ ಏನು ಸಣ್ಣ ಬಾಲೆನೆ? ಅಂಗನವಾಡಿಗೆ ಹೋಗೋ ಬಾಲೆನಾ? ಚಾಕ್ಲೇಟ್ ಕೊಟ್ಟು ಹಂಗಲ್ಲ ಹಿಂಗೆ ಮಾಡು ಅಂತ ಹೇಳಕ್ಕೆ ಮಿಡ್ಲಿಲ್ಲ ನಿನ್ನ ಗಂಡನ ತಲೆಯಲ್ಲೇ? ಯಾರು ಏನು ಮಾಡ್ಯಾರೆ ಅಂತ ಗೊತ್ತಿಲ್ಲ. ಅದನ್ನು ಜ್ಞಾನ ಇಟ್ಕೊಂಡು ಯಾವಾಗ ಹೋಗ್ಬೇಕು ಯಾವಾಗ ಬಿಡ್ಬೇಕು ಅಂತ ನಿನ್ನ ಗಂಡ ತಿಳ್ಕೊಬೇಕು. ಅದನ್ನು ಅಂತ ತಲೆಯಲ್ಲಿ ಸಗಣಿ ಅದೆಯಾ? ಅಲ್ಲೇ ನಿನ್ನ ಗಂಡಗೆ ಬುದ್ಧಿ ಹೇಳೋದು ಬಿಟ್ಟು ಇಲ್ಲಿ ಬಂದು ನನ್ನ ಗಂಡಗೆ ಅಂತ ಹೇಳ್ತೀಯ? ನಾವು ಸುಮ್ಮನಿದ್ದಷ್ಟಕ್ಕೂ ನಮ್ಮ ಇದ್ರ ಮೇಲೆ ನಾನು ಹಿಂಗೆ ಆದ್ರೆ ನೋಡು, ಬರ್ತೀನಿ ರಘುವೀರಣ್ಣರ ಮನೆಗೆ. ಭಾಳ ನಮಗೆ ಇದು ಬಂದ್ಕೊಂಡು ತೊಂದರೆ ಕೊಡ್ತಾ ಇದೆ ಅಂತ ಹೇಳೇ ಹೇಳ್ತೀನಿ, ನೋಡ್ತಿರೋ ಬೇಕಾರೆ. ಬಾರೆ ಬಾ, ಅಯ್ಯರ ಮನೆಗೆ ಬಾ, ಅವ್ರಿದ್ರೇ ಹೇಳ್ತೀನಿ. ನಾನು ಮೊದಲ ಏನು ಹೇಳಿದೆ, ನನ್ನ ಗಂಡಿಗೆ ತಿಳುವಳಿಕೆ ಇಲ್ಲ, ಇದ್ದೇ ಬುದ್ಧಿ ಇಲ್ಲ. ಯಾರು ಏನು ಹೇಳ್ತಾರೋ, ಯಾರೊಂದು ಕೊಟ್ಟೆ ಕೊಡ್ತಾರೆ ಅಂತ ಕಾಯ್ತಿರ್ತಾರೆ, ಕುಡ್ಕೋತಾರೆ, ಅವ್ರು ಹೇಳ್ದಂಗೆ ಕೇಳ್ತಾರೆ. ನಿನ್ನ ಗಂಡಗೆ ನನ್ನ ಗಂಡನ ಹತ್ರ ಮಾತುಕತೆ ಎಂತಕ್ಕೆ? ಒಂದೇ ಬಂದಳು ನಾನು ಏನು ಹೇಳೋಗಿದ್ದೆ, ನನ್ನ ಗಂಡನ ಹತ್ರ ಮಾತಾಡಬೇಡ ಅಂತ ಹೇಳು ಅಂತ ಹೇಳಿದ್ನೇ ಇಲ್ಲ. ಮತ್ತೆ ಎಂತಕ್ಕೆ ನನ್ನ ಗಂಡನ ನಿಲ್ಸಿ ಮಾತಾಡಿಸ್ಬೇಕು? ನನ್ನ ಗಂಡನೇ ನಿಲ್ಸಿ ಮಾತಾಡ್ತಾರೆ ಅಂತ ನೀನು ನೋಡಿಯಾ? ನೋಡಿಯೇನೆ? ನಿನ್ನ ಗಂಡನೇ ಹೋಗಿ ಯಾಕೆ ಮಾತಾಡಿರಬಾರ್ದು? ಏನು ಮಾಡೋದು ಅಂತ ಕೇಳೇನೇನೋ, ಅದಕ್ಕೆ ಇವ್ರು ಹಂಗೆ ಹೇಳ್ಯಾರೆ. ಅದಕ್ಕೆ ಯಾರೇನು ಮಾಡೋಕ್ಕತ್ತದೆ? ಅಲ್ಲ, ಅಷ್ಟಕ್ಕೆ ಅವರಿಬ್ಬರು ಮಾತಾಡ್ತಾ ನಿಂತಿದ್ದು ನೀನು ನೋಡಿಯಾ? ನಿನ್ನ ಗಂಡನ ಹತ್ರ ಕೇಳಕ್ಕೆ ಈಗ ನನ್ನ ಗಂಡೊಬ್ರು ಅಗ್ಗಕ್ಕೆ ಸಿಗ್ತಾರಲ್ಲ, ಅವ್ರ ಹೆಸರು ಹೇಳಿಬಿಡ್ತಾರೆ. ಇಲ್ಲಿ ಬರ್ತೀಯ ನೀನು ನಮ್ಮನೆ ಹತ್ರ ಕೇಳಕ್ಕೆ? ಹೋಗಿ ಫಸ್ಟ್ ಆದ್ರೆ ನಿನ್ನ ಗಂಡಗೆ ಬುದ್ಧಿ ಹೇಳ್ಕ. ನಿನ್ನ ಮನೇದು ಏನದೆಯೋ ಅಷ್ಟು ನೋಡ್ಕ. ಇನ್ನೊಂದು ಸತಿ ನನ್ನ ಮನೆ ಗೇಟ್ ದಾಟಿ ಹಿಂಗೆ ಬರಬೇಡ ನೋಡು, ನಾನು ಮತ್ತೆ ಯಾವ್ದಾರು ದೇವ್ರಿಗೆ ಹೇಳ್ಕಿ ಬಿಡ್ತೀನಿ. ಓಹೋ, ದೇವ್ರಿಗೆ ಇವ್ರಿಗೆ ಹೇಳ್ಕಿತೀಯ? ನಂಗೊಂದು ಒಳ್ಳೆ ದಾರಿ ನೀನೇ ತೋರಿಸ್ಕೊಟ್ಟೆ ಹಂಗಂತ. ನಾ ಮಾಡಿದ ತಪ್ಪಾತು. ಹಿಂದೆ ಮಂಗಳರಾಗಿತ್ತು, ಹೋಗೇ ಬಿಟ್ಟಿದ್ರೆ ಆಗಲಿ. ಏನು
ನಾನೊಂದು ದೇವ್ರಿಗೆ ಸರಿಯಾಗಿ ಇಲ್ಲಿ ಬಂದು ಹೇಳಿ ಇದು ಮಾಡೋಣ ಅಂತ ಬಂದೆ. ನೀನು ಕೇಳೋಳಲ್ಲ, ನೀ ಕೇಳೋಣಲ್ಲ ನೋಡು. ಹಿಂದೆ ಹೇಳಿ ಹಾಗಿರ್ತೀನಿ. ನಿನ್ನ ಗಂಡ ಎಷ್ಟೊತ್ತಿಗೆ ಮನೆಗೆ ಬರ್ತಾನೋ ನಂಗೆ ಗೊತ್ತಿಲ್ಲ. ಬಂದು ಕೂಡಲೇ ಏನು ಎತ್ತ ಅಂತ ಕೇಂಡು ಅವ್ರು ಹೇಳಿದ್ದೇ ಹೌದಾಗಿದ್ರೆ ಬಂದು ನನ್ನ ಗಂಡಗೆ ಹಂಗಲ್ಲ ಹಿಂಗೆ ಅಂತ ಹೇಳಿ ಮತ್ತೆ ಅವರೇ ಸಮ್ ಮಾಡಬೇಕು. ಈಗ ಇಂದು ಮಂಗಳವಾರ ಅಲ್ಲ, ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಗಣ ಅದೇ ಪಂಜಳಿ ದೇವಸ್ಥಾನದಲ್ಲಿ ಹೋಗಿ ನಾನಲ್ಲಿ ಹುಯಿಲು ಕೊಟ್ಟೇ ಬರ್ತೀನಿ, ಹೇಳೋಗಿರ್ತೀನಿ. ಮತ್ತು ನಾಳೆ ನಮ್ಮ ದೂರ್ಕಿ ಬೇಡ, ನಮ್ಗೆ ಗಂಡಗೆ ಆತು ಅಂದರೆ ಆತು, ಮಗಗೆ ಈತು ಅಂದರೆ ಆತು ಅಂತ ಹೇಳಾಗಿರ್ತೀನಿ ನೋಡು. ಇನ್ನೆಂತ ಹೆಚ್ಚು ಮಾತಾಡಲ್ಲ ನಾನು. ತೋರಿಸ್ತೀನಿ ಈ ಸತಿ ತಡಿ, ನಾನೇನು ಅಂತ ಈ ಸತಿ ತೋರಿಸ್ತೀನಿ.